ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜಕಾರಣಿ ಆದ್ಮೇಲೆ ರಾಜಕೀಯದಾಗ ಇರ್ತದಲ್ವಾ, ಅದು ಕಾಮನ್ ಪೀಪಲ್ ಅಲ್ಲ. ಅಲ್ಲಿ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗಳಿತ್ತು ಸರ್. ಈಗ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ 90 ಡೇಸ್ ಆದ್ಮೇಲೆ ಇನ್ನೊಂದು ರೀತಿ ಮಾಡಿಫೈ ಆಗುತ್ತೆ. ಒಂದು ವಿಚಾರ ನೋಡಿ, ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ. ಇಲ್ಲಿ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾವುದೇ ಸ್ಟೇಟ್ಮೆಂಟ್ ಬೇಡ ಅಲ್ಲಿ ನ್ಯಾಯಾಲಯಕ್ಕೆ ತಲೆಬಾಗಲೇಬೇಕು. ನಾವಲ್ಲಿ ಈಗ ನಾವು ಯಾರನ್ನ ದೂಷಿಸೋದು ಪ್ರಯೋಜನ ಇಲ್ಲ. ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ಹೊರಗೆ ಬರಬೇಕಲ್ವ ನಾವಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನೇ ನಿಮ್ಮ ಮುಂದೆ ಬಂದು ಎಲ್ಲ ಸ್ಟೇಟ್ಮೆಂಟ್ ಬೇರೆ ಒಂದು ಪ್ರಕರಣದ ಬಗ್ಗೆ ಮಾತಾಡಿದಕ್ಕೋಸ್ಕರ ಈ ರೀತಿ ಆಯ್ತಾ ಅಂತ ನಿಮ್ಗೆ ರಾಜಕಾರಣಿ ಆದ್ಮೇಲೆ ರಾಜಕೀಯದಾಗ ಇರ್ತದಲ್ವಾ, ಅದು ಕಾಮನ್ ಪೀಪಲ್ ಅಲ್ಲ. ಅಲ್ಲಿ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗಳಿತ್ತು ಸರ್. ಈಗ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ 90 ಡೇಸ್ ಆದ್ಮೇಲೆ ಇನ್ನೊಂದು ರೀತಿ ಮಾಡಿಫೈ ಆಗುತ್ತೆ. ಒಂದು ವಿಚಾರ ನೋಡಿ, ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ. ಇಲ್ಲಿ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾವುದೇ ಸ್ಟೇಟ್ಮೆಂಟ್ ಬೇಡ ಅಲ್ಲಿ ನ್ಯಾಯಾಲಯಕ್ಕೆ ತಲೆಬಾಗಲೇಬೇಕು. ನಾವಲ್ಲಿ ಈಗ ನಾವು ಯಾರನ್ನ ದೂಷಿಸೋದು ಪ್ರಯೋಜನ ಇಲ್ಲ. ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ಹೊರಗೆ ಬರಬೇಕಲ್ವ ನಾವಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನೇ ನಿಮ್ಮ ಮುಂದೆ ಬಂದು ಎಲ್ಲ ಸ್ಟೇಟ್ಮೆಂಟ್ ಬೇರೆ ಒಂದು ಪ್ರಕರಣದ ಬಗ್ಗೆ ಮಾತಾಡಿದಕ್ಕೋಸ್ಕರ ಈ ರೀತಿ ಆಯ್ತಾ ಅಂತ ನಿಮ್ಗೆ ರಾಜಕಾರಣಿ ಆದ್ಮೇಲೆ ರಾಜಕೀಯದಾಗ ಇರ್ತದಲ್ವಾ, ಅದು ಕಾಮನ್ ಪೀಪಲ್ ಅಲ್ಲ. ಅಲ್ಲಿ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗಳಿತ್ತು ಸರ್. ಈಗ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ 90 ಡೇಸ್ ಆದ್ಮೇಲೆ ಇನ್ನೊಂದು ರೀತಿ ಮಾಡಿಫೈ ಆಗುತ್ತೆ. ಒಂದು ವಿಚಾರ ನೋಡಿ, ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ. ಇಲ್ಲಿ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾವುದೇ ಸ್ಟೇಟ್ಮೆಂಟ್ ಬೇಡ ಅಲ್ಲಿ ನ್ಯಾಯಾಲಯಕ್ಕೆ ತಲೆಬಾಗಲೇಬೇಕು. ನಾವಲ್ಲಿ ಈಗ ನಾವು ಯಾರನ್ನ ದೂಷಿಸೋದು ಪ್ರಯೋಜನ ಇಲ್ಲ. ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ಹೊರಗೆ ಬರಬೇಕಲ್ವ ನಾವಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನೇ ನಿಮ್ಮ ಮುಂದೆ ಬಂದು ಎಲ್ಲ ಸ್ಟೇಟ್ಮೆಂಟ್ ಬೇರೆ ಒಂದು ಪ್ರಕರಣದ ಬಗ್ಗೆ ಮಾತಾಡಿದಕ್ಕೋಸ್ಕರ ಈ ರೀತಿ ಆಯ್ತಾ ಅಂತ ನಿಮ್ಗೆ ರಾಜಕಾರಣಿ ಆದ್ಮೇಲೆ ರಾಜಕೀಯದಾಗ ಇರ್ತದಲ್ವಾ, ಅದು ಕಾಮನ್ ಪೀಪಲ್ ಅಲ್ಲ. ಅಲ್ಲಿ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗಳಿತ್ತು ಸರ್. ಈಗ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ 90 ಡೇಸ್ ಆದ್ಮೇಲೆ ಇನ್ನೊಂದು ರೀತಿ ಮಾಡಿಫೈ ಆಗುತ್ತೆ. ಒಂದು ವಿಚಾರ ನೋಡಿ, ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ. ಇಲ್ಲಿ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾವುದೇ ಸ್ಟೇಟ್ಮೆಂಟ್ ಬೇಡ ಅಲ್ಲಿ ನ್ಯಾಯಾಲಯಕ್ಕೆ ತಲೆಬಾಗಲೇಬೇಕು. ನಾವಲ್ಲಿ ಈಗ ನಾವು ಯಾರನ್ನ ದೂಷಿಸೋದು ಪ್ರಯೋಜನ ಇಲ್ಲ. ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ಹೊರಗೆ ಬರಬೇಕಲ್ವ ನಾವಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನೇ ನಿಮ್ಮ ಮುಂದೆ ಬಂದು ಎಲ್ಲ ಸ್ಟೇಟ್ಮೆಂಟ್ ಬೇರೆ ಒಂದು ಪ್ರಕರಣದ ಬಗ್ಗೆ ಮಾತಾಡಿದಕ್ಕೋಸ್ಕರ ಈ ರೀತಿ ಆಯ್ತಾ ಅಂತ ನಿಮ್ಗೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.